ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ದಲಿತ ಸಂಘಟನೆಗಳ ಅಂಬೇಡ್ಕರ್ ಅಪಮಾನಗೊಳಿಸಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಅಂಬೇಡ್ಕರ್ ಅಪಮಾನಗೊಳಿಸಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ವಿರೋಧಿ ಅಂಬೇಡ್ಕರ್ ದಲಿತ ವಿರೋಧಿ ಅಮಿತ್ ಶಾಗೆ, ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್, ದಲಿತ ಸಂಘಟನೆಗಳ ಸಮಾಜ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಎಲ್ಲಿಯವರೆಗೆ ಹೋರಾಟ? ಎನ್ನುವ ತನಕ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಎನ್ನುವ ತನಕ ಹೋರಾಟ. ಯಾತಕ್ಕಾಗಿ ಹೋರಾಟ? ಅದಕ್ಕಾಗಿ ಹೋರಾಟ. ಕರ್ನಾಟಕ ದಲಿತ ಸಂಘ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘ ಸಮಿತಿ ಅಹಮದಾಬಾದ್. ಸಂವಿಧಾನ ವಿರೋಧಿ ಗೃಹ ಮಂತ್ರಿ ಅಮಿತ್ ಶಾನನ್ನು, ಸಂವಿಧಾನ ವಿರೋಧಿ ಅಮಿತ್ ಶಾನನ್ನು, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾನನ್ನು ವಜಾಗೊಳಿಸಿ, ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಅಮಿತ್ ಶಾಗೆ ಜಿಂದಾಬಾದ್ ಜಿಂದಾಬಾದ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಏನು ವಿಶ್ವದ ಮಹಾನಾಯಕ, ಮಹಾಮಾನವತಾವಾದಿ, ವಿಶ್ವಜ್ಞಾನಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಎಂದು ಜಪ ಮಾಡುವುದನ್ನು ಬಿಟ್ಟು ದೇವರಿಗೆ ಜಪ ಮಾಡಿದ್ರೆ ಜಪ ಮಾಡುವಂತೆ ಎಲ್ಲರಿಗೂ ಕೂಡ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಅಂಬೇಡ್ಕರ್ ಬಗ್ಗೆ ಸಂವಿಧಾನ ಶಿಲ್ಪಿ, ಭಾರತದ ಆಧುನಿಕ ಭಾರತದ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಗೌರವ, ಅಪಮಾನ ಆಗುವಂತಹ ಹೇಳಿಕೆ ನೀಡಿರುವಂತಹ ಕೇಂದ್ರ ಸಚಿವ, ಮನುವಾದಿ ಗೃಹ ಮಂತ್ರಿ ಅಮಿತ್ ಶಾನನ್ನು ಈ ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ ಪಕ್ಷದಲ್ಲಿ ಮಾನ್ಯ ರಾಷ್ಟ್ರಪತಿಗಳು ಈ ಕೂಡಲೇ ಅಮಿತ್ ಶಾನನ್ನು ಕೇಂದ್ರ ಸಚಿವ ಸ್ಥಾನ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಮಾನ್ಯ ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡ್ತೇವೆ. ಮತ್ತೆ ಈ ಕೂಡಲೇ ಸದನದಲ್ಲಿ ಬಹಿರಂಗವಾಗಿ ಅಂಬೇಡ್ಕರ್ ಬಗ್ಗೆ ಅಗೌರವ ತೋರುವಂತಹ, ಅಂಬೇಡ್ಕರ್ ಬಗ್ಗೆ ಅಪಮಾನವಾಗಿ ಮಾಡಿರುವಂತಹ ಒಬ್ಬ ಮನುವಾದಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಹಿರಂಗ ಸಭೆಯನ್ನು ಕೇಳಬೇಕು. ನೋಡಿ ಗೃಹ ಮಂತ್ರಿಗಳೇ, ಇವತ್ತು ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ಅಂಬೇಡ್ಕರ್ ನೀವು ಅವಮಾನ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗ್ತೀರಿ. ಈಗಾಗಲೇ ಗೊತ್ತಾಗಿದೆ ಏನು ಅಂಬೇಡ್ಕರ್ ಅನುಯಾಯಿಗಳು, ಇವತ್ತು ಅಂಬೇಡ್ಕರ್ ಮನೆ ಮಕ್ಕಳು ಎಲ್ಲರೂ ಒಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಪರಿಣಾಮ ಇವತ್ತು ನೀವು ಸಿಂಪಲ್ ಮೆಜಾರಿಟಿನ ಕಳ್ಕೊಂಡಿದ್ದೀರಿ, ಸಿಂಪಲ್ ಮೆಜಾರಿಟಿನ ಕಳ್ಕೊಂಡಿದ್ದೀರಿ. ಅಂಬೇಡ್ಕರ್ ಬಗ್ಗೆ ಒಂದು ಮಾತಾಡಿದ್ರೆ ಇನ್ನು ಮುಂದೆ ಮರಿ ಅಂಬೇಡ್ಕರ್ ದೇಶಾದ್ಯಂತ ಉಗ್ರ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ. ಮತ್ತೊಂದು ಭೀಮಾ ಕೊರಂಗ ಯುದ್ಧ ಈ ದೇಶದಲ್ಲಿ ನಡೀತದೆ ಅಂತ ಹೇಳಿ ನಿಮಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. This is our YouTube channel. Please like, share and subscribe.